ಹಾಂ ಸುರು ಜೀವನ್. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿರುವಂತಹ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಿನ್ನೆ ಬೆಳಗ್ಗೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿರುವಂತಹ ನೂರಾರು ಪೊಲೀಸ್ ಠಾಣೆಗೆ ಏನು ಮಧುಕರ್ ಶೆಟ್ಟಿಯವರ ಪುಣ್ಯಸ್ಮರಣೆ ಅಂಗವಾಗಿ 2018ರಲ್ಲಿ ಏನು 2018 ಡಿಸೆಂಬರ್ 28ರಂದು ನಮ್ಮನ್ನು ಅಗಲಿದಂತಹ ಕರ್ನಾಟಕದ ನಿಷ್ಠಾವಂತ ಪ್ರಾಮಾಣಿಕ ಧೈರ್ಯವಾದಂತಹ IPS ಅಧಿಕಾರಿ, ಕರ್ನಾಟಕದ ಮಣ್ಣಿನ ಮಗ, ಅವರ ನೆನಪಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ, ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟು ಇವತ್ತಿರುವಂತಹ ಪೊಲೀಸ್ ಇಲಾಖೆಯ ಘನತೆಯನ್ನು ಕೆಲವು ಭ್ರಷ್ಟ ಪೊಲೀಸರು ಹಾಳು ಮಾಡ್ತಾ ಇದ್ದಾರೆ. ದಯಮಾಡಿ ಆ ರೀತಿ ಆಗದೇನೆ ಎಲ್ಲ ಪೊಲೀಸ್ನವರು ಮಧುಕರ್ ಶೆಟ್ಟಿಯ ರೀತಿ ಧೈರ್ಯವಾಗಿ, ಸ್ಥೈರ್ಯವಾಗಿ, ಭ್ರಷ್ಟಾಚಾರ ಮಾಡ್ದಲೆ ಪ್ರಾಮಾಣಿಕವಾಗಿ ನಡ್ಕೋಬೇಕು ಅಂತ ಹೇಳಿ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಸುಮಾರು ನೂರಾರು ಪೊಲೀಸ್ ಠಾಣೆಗಳಿಗೆ ನಿನ್ನೆಯಿಂದ KRS ಪಕ್ಷದ ಕಾರ್ಯಕರ್ತರು ರಾಜ್ಯಾದ್ಯಂತ ಭೇಟಿ ಕೊಟ್ಟು ನಮ್ಮನ್ನು ಅಗಲಿದಂತಹ ಏನು 7 ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದಂತಹ ಮಧುಕರ್ ಶೆಟ್ಟಿಯವರ ಭಾವಚಿತ್ರವನ್ನು ಪೊಲೀಸ್ ಠಾಣೆಗೆ ಕೊಟ್ಟು, ನೀವು ಪೊಲೀಸ್ ಠಾಣೆಯಲ್ಲಿ ಇವರ ಭಾವಚಿತ್ರವನ್ನು ಹಾಕೊಂಡು ದಿನನಿತ್ಯ ಅವರ ನೆನಪಿನಲ್ಲಿ ಕೆಲಸವನ್ನು ಮಾಡಿ ಅನ್ನುವಂಥ ಹೇಳ್ಕೊಂಡು ಈ ರೀತಿಯಾದಂಥ ಒಂದು ಅಭಿಯಾನವನ್ನು ಮಾಡಿದ್ವಿ ಮತ್ತು ಬಹುತೇಕವಾಗಿ ಅದು ಯಶಸ್ವಿಯಾಗಿದೆ. ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಸಿಬ್ಬಂದಿಗಳು ನಮಗೆ ವಿಶ್ವಾಸದಿಂದ ಸ್ಪಂದಿಸಿದ್ದಾರೆ, ಅವರ ಭಾವಚಿತ್ರವನ್ನು ತಗೊಂಡಿದ್ದಾರೆ. ಕೆಲವು ಕಡೆ ಅಂತೂ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಹ ಪೊಲೀಸ್ನವರೇ ಮಾಡಿ ನಮಗೆ ಒಂದು ವಿಶ್ವಾಸದಲ್ಲಿ ಸ್ಪಂದಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ತುರುವೇಕೆರೆಯಲ್ಲಿರುವಂತಹ ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ನಮ್ಮ ಜೊತೆ ಈಗ ಮಾಡಿದ್ರು ಗಂಗಾಧರ್ ಅವರು ಇದ್ದಾರೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಿನ್ನೆ ಮತ್ತು ಇವತ್ತು ಮತ್ತು ನಾಳೆ 3 ದಿನಗಳ ಕಾಲ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ಮಾಡಬೇಕು. ಯಾಕೆಂದರೆ ಮಧುಕರ್ ಶೆಟ್ಟಿಯವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ಲೋಕಾಯುಕ್ತ SP ಆಗಿದ್ದಾಗ ಏನು ಹಾಲಿ ಶಾಸಕರಾಗಿದ್ದಂಥವ್ರು ಇಲ್ಲಿ ವಿಧಾನಸೌಧದ ಪಕ್ಕದಲ್ಲಿರುವಂಥ ಶಾಸಕರ ಭವನದಲ್ಲಿ ಲಂಚ ತಗೋತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಹೋಗಿ ಹಿಡಿದಂಥ ವ್ಯಕ್ತಿ, ಹಾಲಿ ಶಾಸಕರನ್ನ ಈ ರೀತಿಯಾದಂಥ ಧೈರ್ಯವನ್ನು ಬಹುತೇಕವಾಗಿ ನಾವು ಕಂಡಂಥ ನಮ್ಮ ಕಾಲಘಟ್ಟದಲ್ಲಿ ಯಾವ ಪೊಲೀಸರು ಆ ರೀತಿಯಾದಂಥ ಧೈರ್ಯ ಮತ್ತು ಸ್ಥೈರ್ಯವನ್ನು ತೋರಿಸಿರಲಿಲ್ಲ. ಆ ರೀತಿಯಾಗಿ ಪ್ರಾಮಾಣಿಕವಾಗಿ ನಡ್ಕೊಂಡಂಥ ವ್ಯಕ್ತಿ, ಅವರ ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು. ಪೊಲೀಸ್ ಇಲಾಖೆ ಇವತ್ತು ಜನ ನಿಮ್ಮ ಹತ್ರ ಬರುವಂಥದ್ದು ಅವರ ಸಮಸ್ಯೆಗಳನ್ನು ಹೇಳ್ಕೊಂಡು, ಆಗಿರುವಂಥ ನೋವುಗಳನ್ನು ಹೇಳ್ಕೊಂಡು ನೀವು ಪರಿಹರಿಸ್ತೀರಾ ಅಂತ. ಆದರೆ ನಾವು ನೋಡ್ತಾ ಬಂದಿದ್ದೀವಿ, ಕಳೆದ 3 ತಿಂಗಳಿಂದ ಕರ್ನಾಟಕದಲ್ಲಿ ಸುಮಾರು 80-90 ಜನ ಪೊಲೀಸರು ಸಸ್ಪೆಂಡ್ ಆಗಿರುವಂಥದ್ದು. ಅದು ಒಂದು ದಾಖಲೆ. ಎಲ್ಲದರಲ್ಲೂ ಕುಖ್ಯಾತಿ ಪಡೆದಿರುವಂಥದ್ದು ಪೊಲೀಸರು. ಸರಗಳತನದಲ್ಲಿ ಭಾಗಿ, ATM ದರೋಡೆ ಮಾಡೋದ್ರಲ್ಲಿ ಭಾಗಿ, ನೇರ ಸಾಬೀನಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಡ್ರಗ್ ಪೆಡ್ಲರ್ಸ್ಗಳ ಜೊತೆ ಸೇರಿಕೊಂಡು ಡ್ರಗ್ ದಂಧೆಯಲ್ಲಿ ಭಾಗಿಯಾಗಿದ್ದಂಥವ್ರು. ಒಂದೇ ಠಾಣೆಯಲ್ಲಿ 10 ಜನ ಸಸ್ಪೆಂಡ್ ಆಗಿ ಒಂದು ಟೈಮಿಗೆ ಸಸ್ಪೆಂಡ್ ಆಗಿರುವಂಥದ್ದು ಇತಿಹಾಸದಲ್ಲೇ ಇರಲಿಲ್ಲ. ಈ ರೀತಿಯಾದಂಥ ಕುಖ್ಯಾತಿಯನ್ನು ಯಾಕೋ ಬೇಜಾರಾಗ್ತದೆ. ಪೊಲೀಸ್ನವ್ರು ಯಾಕೆ ಈ ಥರ ಆಗ್ತಾ ಇದ್ದಾರೆ, ಜನರನ್ನ ರಕ್ಷಣೆಗೆ ನಿಲ್ಲಬೇಕಾದಂಥ ಪೊಲೀಸ್ನವರು ಯಾಕೆ ಈ ರೀತಿ ಭಕ್ಷಿತರಾಗ್ತಾ ಇದ್ದಾರೆ ಅಂತ. ಯಾಕಂದರೆ ನಿಮ್ಮ ಠಾಣೆಯಲ್ಲಿ ಹೋಗಿದ್ರು ದಯಮಾಡಿ ಅವರಲ್ಲಿ ಏನು ಮಾಡಿದ್ರು, ಕಳ್ಳನ ಮೊಬೈಲ್ ಇಸ್ಕೊಂಡು, ಕಳ್ಳನ ಹತ್ರ ಮೊಬೈಲ್ ಇಸ್ಕೊಂಡು ಕಳ್ಳನ್ನ, ಹೌದು ಅದೆಲ್ಲ ಆಗಬಾರ್ದು. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇದು ಆಗಬಾರ್ದಲ್ವಾ, ಆಗದಲ್ಲೇ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ ಅಂತ ಹೇಳಿ ಇವರ ಫೋಟೋವನ್ನು ಕೊಟ್ಟು ದಯಮಾಡಿ ಇವರ ಮಾರ್ಗದರ್ಶನದಲ್ಲಿ ನೀವು ನಡೀರಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಒಂದು ಪತ್ರ ಇದೆ, ಆ ಪತ್ರವನ್ನು ಅವರು ಓದ್ತೇನೆ, ಜೋರಾಗಿ ಓದಬೇಕು. ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ತುರುವೇಕೆರೆ ಪೊಲೀಸ್ ಠಾಣೆಗೆ ಮಾನ್ಯರೇ, ವಿಷಯ: ರಾಜ್ಯದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿದ್ದ ಮಧುಕರ್ ಶೆಟ್ಟಿಯವರು ನಿಮಗೆ ಸ್ಫೂರ್ತಿ ಮತ್ತು ಆದರ್ಶವಾಗಲೆಂದು ಪತ್ರ ಇದು. 7 ವರ್ಷಗಳ ಹಿಂದೆ 28/12/2018 ಅನಾರೋಗ್ಯದಿಂದಾಗಿ ಹಠಾತ್ ನಿಧನರಾದ ರಾಜ್ಯದ ಹಿರಿಯ IPS ಅಧಿಕಾರಿಯಾದ ಮಧುಕರ್ ಶೆಟ್ಟಿ ಬಗ್ಗೆ ಗೊತ್ತಿಲ್ಲದ ಮತ್ತು ಗೌರವವಿಲ್ಲದ ಒಬ್ಬ ಪೊಲೀಸ್ ಸಹ ರಾಜ್ಯದಲ್ಲಿಲ್ಲ. ಅತ್ಯುನ್ನತ ವಿದ್ಯಾಭ್ಯಾಸ ಪಡೆದಿದ್ದ ಮತ್ತು ನಾಡಿನ ಜನರ ಬಗ್ಗೆ ಕಾಳಜಿಯಿಂದ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಿದ ಕರ್ನಾಟಕದ ಮಣ್ಣಿನ ಮಗ ಮಧುಕರ್ ಶೆಟ್ಟರು ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರವಲ್ಲ, ರಾಜ್ಯದ ಜನರ ಹೆಮ್ಮೆಯೂ ಹೌದು. ಇದು ರಾಜ್ಯದ ಅನೇಕ ಕಡೆ ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ. ಅದಕ್ಕೆ ಬಹಳ ದೊಡ್ಡ ಕಾರಣವೆಂದರೆ ಇಲಾಖೆಯಲ್ಲಿರುವ ಭ್ರಷ್ಟಾಚಾರ,
ಸಂವಿಧಾನ ಮತ್ತು ಕಾನೂನನ್ನು ಪಾಲಿಸಿ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಪೊಲೀಸರೇ ಅನೇಕ ಕಡೆ ಅಪರಾಧ ತೊಡಗಿರುವುದು, ಸಿಕ್ಕಿಬಿದ್ದು ನೌಕರಿಯಿಂದ ಅಮಾನತ್ತು ವಜಾ ಆಗಿರುವುದು ಮತ್ತು ಆಗಿರುವುದು ಮಾಧ್ಯಮಗಳಿಗೆ ಇತ್ತೀಚೆಗೆ ದಿನಗಳಲ್ಲಿ ವ್ಯಾಪಕವಾಗಿ ವರದಿಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಪೊಲೀಸರಿಗೆ ಮಧುಕರ್ ಆದರ್ಶ ಮತ್ತು ಕರ್ತವ್ಯ ಪದ್ಧತಿಯನ್ನು ನೆನಪಿಸುವುದು ಅತ್ಯಂತ ಅಗತ್ಯ ಎಂದು ಭಾವಿಸಿ ರಾಜ್ಯದಲ್ಲಿ ಜನಪರವಾದ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ಲಂಚಮುಕ್ತ, ಭ್ರಷ್ಟಾಚಾರ ಮುಕ್ತ, ಸರ್ವೋದಯದ ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಲು ನಿರಂತರವಾಗಿ ಶ್ರಮಿಸಿರುವ ಕರ್ನಾಟಕ ರಾಷ್ಟ್ರ ಪಕ್ಷದ ವತಿಯಿಂದ ಮಧುಕರ್ ಶೆಟ್ಟರ ಪುಣ್ಯತಿಥಿಯಾದ ಇಂದು ರಾಜ್ಯದ ವಿವಿಧೆಡೆಯ ಪೊಲೀಸ್ ಠಾಣೆಗಳಲ್ಲಿ ಭೇಟಿ ಕೊಟ್ಟು ಮಧುಕರ್ ಶೆಟ್ಟರ ಭಾವಚಿತ್ರ ನೀಡಿ ಅದರೊಂದಿಗೆ ಈ ಮನವಿಯನ್ನು ಮಾಡಲಾಗುತ್ತದೆ. ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ KRS ಪಕ್ಷದ ಸೈನಿಕರಿಗೆ ಅಪಾರವಾದ ಗೌರವ ಮತ್ತು ವಿಶ್ವಾಸವಿದ್ದು ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರು ಎಲ್ಲರೂ ಜೊತೆಗೂಡಿ ಈಗ ಇಲಾಖೆಯ ಬಗ್ಗೆ ಜನರಲ್ಲಿರುವ ಕೆಟ್ಟ ಅಭಿಪ್ರಾಯ ಮತ್ತು ಅಪನಂಬಿಕೆಯನ್ನು ಬದಲಿಸುವ ನಿಟ್ಟಿನಲ್ಲಿ ಸಂಘಟಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಎಂದು ಮನವಿ ಮಾಡುತ್ತೇವೆ. ಆದರ್ಶವಾಗಲಿ ಸ್ಲೋಗನ್ ಹೇಳ್ತೀರಾ? ಆದರ್ಶವಾಗಲಿ, ಆದರ್ಶವಾಗಲಿ. ಫೋಟೋ ಹೊಡಿರಿ ಒಂದು ಯಾರಾದರೂ. ಇದು ಹಿಂದಕ್ಕೆ ಹೋಗ್ಬೇಕಲ್ಲ ಮರ್ಯ ನೋಡಿರಿ, ಅದು ಮುಂದಕ್ಕೆ ಹೋಗ್ಬಿಡ್ರಿ. ಮುಂದೆ ಟಚ್ ಮಾಡಿ ಸ್ವಲ್ಪ ಫೋಕಸ್ ಆಗುತ್ತೆ, ಅದು ಬರ್ತಾ ಇಲ್ಲ. ಹತ್ರಕ್ಕೆ ಬಾ, ಸನ್ಲೈಟ್ ಬರುತ್ತೆ, ಅದು ಫೋಕಸ್ ಆಗ್ತಾ ಇಲ್ಲ. ಅದು ಹತ್ರಕ್ಕೆ ಬಂದೆ ಅದು ಕಾಣಲ್ಲ ಅಂತ. ಮೇಲ್ಗಡೆ ತುರುವೇಕೆರೆ ಪೊಲೀಸ್ ಸ್ಟೇಷನ್ ಅಂತ ಕಾಣಲಿ ಅಂತ. ಚಿರಾಯುವಾಗಲಿ, ಚಿರಾಯುವಾಗಲಿ, ಆದರ್ಶವಾಗಲಿ, ಆದರ್ಶವಾಗಲಿ, ಮಧುಕರ್ ಶೆಟ್ಟರು ಆದರ್ಶವಾಗಲಿ, ಆದರ್ಶವಾಗಲಿ, ಮಧುಕರ್ ಶೆಟ್ಟರು ಆದರ್ಶವಾಗಲಿ, 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 ಮಧುಕರ್ ಶೆಟ್ಟರು ಆದರ್ಶವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ, ಮಧುಕರ್ ಶೆಟ್ಟರು ಚಿರಾಯುವಾಗಲಿ. ಅದನ್ನ ಅದೊಂದು ಕಾಶ್ಮೀರ ತಗೊಂಡು ಮಧುಕರ್ ಶೆಟ್ಟರ್ ಬಗ್ಗೆ ಹೇಳ್ತಾ ಹೋದಷ್ಟು ಆಚೆ ಒಂದು. ಯಾಕೆಂದ್ರೆ ಲೋಕಾಯುಕ್ತ SP ಆಗಿದ್ದಾಗ ಮಧುಕರ್ ಶೆಟ್ಟರು ನಾನು ಹೇಳಿದೆ, ಶಾಸಕ ಸಂಪಂಗಿಯವನ್ನ ಏನು ಲಂಚ ತಗೋತಾ ಇದ್ದಂಥ ವ್ಯಕ್ತಿಯನ್ನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡು ದರ ಅಂತ ಹೇಳ್ಕೊಂಡ್ ಬಂದಿದ್ದಂಥ ವ್ಯಕ್ತಿ, ಅಷ್ಟು ಶೌರ್ಯವನ್ನ ಪ್ರದರ್ಶನ ಮಾಡಿದಂಥವ್ರು. ಅದ್ರ ಜೊತೆಗೆ ಚಿಕ್ಕಮಗಳೂರಲ್ಲಿ SP ಆಗಿದ್ದಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಒಂದು ಗ್ರಾಮವನ್ನ ಅಂದಿನ DC ಏನು ಹರ್ಷ ಗುಪ್ತಾ ಮತ್ತು ಮಧುಕರ್ ಶೆಟ್ಟರು ಇಬ್ರು ಜೊತೆಗೂಡಿ ಕೆಲಸ ಮಾಡಿದ್ದು ಆ ಗ್ರಾಮದ ನೆನಪಿಗಾಗಿ ಚಿಕ್ಕಮಗಳೂರಿನ ಒಂದು ಹಳ್ಳಿಯ ಹೆಸರನ್ನ ಬದಲಾಯಿಸಿ ಆ ಗ್ರಾಮದವರು ಗುಪ್ತ ಶೆಟ್ಟಿ ಹಳ್ಳಿ ಅಂತ ಇಟ್ಟಿದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಈ ರೀತಿಯಾಗಿ ಪೊಲೀಸ್ನವರು ಸಾರ್ವಜನಿಕರಿಗೆ, ಜನರಿಗೆ, ರಾಜ್ಯದ ಜನರಿಗೆ ಮಾದರಿಯಾಗಬೇಕು ಮತ್ತು ಅವರ ಸೇವೆಯಲ್ಲಿ ಅಷ್ಟು ಸೇವೆ ಮಾಡಿದಂಥ ಕಾರಣಕ್ಕೆ ಆ ಜನ ಅವ್ರ ಮೇಲಿದ್ದಂಥ ಗೌರವವನ್ನು ಹೆಚ್ಚು ಮಾಡಿಕೊಳ್ಳೋ ಕಾರಣದಿಂದಾಗಿ ಅವರ ಹೆಸರನ್ನೇ ಅವರ ಗ್ರಾಮಕ್ಕೆ ಇಟ್ಟಂಥದ್ದು ಉದಾಹರಣೆ. ಈ ರೀತಿಯಾಗಿ ಯಾವುದೇ ಉದಾಹರಣೆಗಳು ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ನಮಗೆ ಕಂಡು ಬಂದಿಲ್ಲ. ಈ ರೀತಿಯಾದಂಥ ಆದರ್ಶ ವ್ಯಕ್ತಿಗಳು ನಮಗೆ ಆದರ್ಶ ಆಗಬೇಕು. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ಇವತ್ತಿನ ಪೊಲೀಸ್ನವ್ರಿಗೆ ಮಧುಕರ್ ಶೆಟ್ಟರು ಆದರ್ಶವಾಗಲಿ ಅಂತ ಹೇಳಿ KRS ಪಕ್ಷ ಅವರ ಭಾವಚಿತ್ರವನ್ನ ಠಾಣೆಗಳಿಗೆ ಕೊಡುಗೆಯಾಗಿ ನೋಡುವಂತಹ ಅಭಿಯಾನವನ್ನ ಮಾಡಿದೆ. ಇವತ್ತು ನಾವೇನು ತುರುವೇಕೆರೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದ್ದೀವಿ, ತುರುವೇಕೆರೆಯ ಪೊಲೀಸ್ ಠಾಣೆಯಲ್ಲಿ ಇನ್ನು ಮುಂದೆ ಮಧುಕರ್ ಶೆಟ್ಟರು ಭಾವಚಿತ್ರ ಇರುತ್ತೆ. ಅವರ ಭಾವಚಿತ್ರವನ್ನ ದಿನ ನೋಡ್ತಾ ಪೊಲೀಸ್ನವರು ಪ್ರಾಮಾಣಿಕವಾಗಿ, ತುರುವೇಕೆರೆಯ ಪೊಲೀಸ್ನವರು ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಸಲ್ಲಿಸಲಿ ಅಂತ ಕೇಳ್ಕೊತೀನಿ. ಇಷ್ಟು ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಏನು KRS ಪಕ್ಷದ ತುರುವೇಕೆರೆ ತಾಲೂಕಿನ ಪದಾಧಿಕಾರಿಗಳಾದಂತಹ ಅರುಣ್, ಪುನೀತ್ ಕುಮಾರ್,
ಬಾಲರಾಜು. ಚಿದಾನಂದ್, ನಾಗಮಂಗಲದ ಬಾಲರಾಜ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಶಿವಪ್ಪ ಅವರು, ನಾಗೇಶ್ ಬಾಬು, ಈ ರೀತಿಯಾಗಿ ಇಲ್ಲಿರುವಂತಹ ಕಾರ್ಯಕರ್ತರು, ಸೈನಿಕರು ಮತ್ತು ಪದಾಧಿಕಾರಿಗಳು ನಮ್ಮ ಜೊತೆಗೂಡಿದ್ದಾರೆ. ಹಾಗೆ ವಿಡಿಯೋ ಮಾಡ್ತಾ ಇರುವಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿ ಅವರು ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡ್ತಾರೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ KRS. ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ಚಿರಾಯುವಾಗಲಿ, ಚಿರಾಯುವಾಗಲಿ, ಮಧುಕರ್ ಶೆಟ್ಟರು ಚಿರಾಯುವಾಗಲಿ, ಆದರ್ಶವಾಗಲಿ, ಆದರ್ಶವಾಗಲಿ. ಮಧುಕರ್ ಶೆಟ್ಟರು ಆದರ್ಶವಾಗಲಿ.